ನಾನು ಮೇಸ್ಟ್ರಿಗೆ ಅರ್ಥ ಮಾಡಿಸ್ತೇನೆ. ಸಾರೇನು ಲೆಕ್ಕ ಆಗ್ತಾವ್ರೆ, ಒಬ್ಬೊಬ್ರು ಎಷ್ಟೆಷ್ಟು ಬಾರಿಸ್ತೀರಂತನ? ಎಕ್ಸ್ಕ್ಯೂಸ್ ಮೀ ಸಾರ್. ಎಸ್. ಏನೋ ನಿನಗಿಲ್ಲಿ ಕೆಲಸ? ಕ್ಲಾಸ್ ರೂಮ್ ಅಂದರೆ ಏನು ಅನ್ಕೊಂಡಿದ್ದೀರಾ? ಹಾಂ, ಕ್ಲಾಸ್ ರೂಮು ಅಯ್ಯೋ, ಕ್ಲಾಸ್ ರೂಮ್ ಅಂದರೆ ದೇವಸ್ಥಾನ. ಸ್ಕೂಲು ಅಂತಂದರೆ ಶಾರದೆಯರು ಮಂದಿರ. ಮುಂದಿನ ಪೀಳಿಗೆಗೆ ಒಬ್ಬ ಅಬ್ದುಲ್ ಕಲಾಮೋ ಒಬ್ಬ ಸಿ ವಿ ರಾಮನ ಹುಟ್ಟಾಕುವಂತ ದೇವಸ್ಥಾನ ಕಾಣೋಗಿದೆ. ಏನ ರಾಮ? ರಾಮ ಯಾರು, ಸಿ ವಿ ರಾಮನ್ ಯಾರು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲಂದ್ರು. ಓದೋ ಟೈಮಲ್ಲಿ ಕ್ಲಾಸ್ಗೆ ಹೋಗದೆ ಇವಾಗ ಈ ಕ್ಲಾಸಿಗೆ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ಏಯ್, ಇದೆ ನಿನಗೆ ಮಾಡ್ತೀನ. ಈ ಕ್ಲಾಸಿಗೆ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ಸ್ಕೂಲು ಅಂತಂದ್ರೆ ಆಟನ ನಿಮ್ಗಳಿಗೆ? ಏಯ್, ಮನೆಯೇ ಮೊದಲ ಪಾಠಶಾಲೆ. ಆದರೆ ನಿಮ್ಗಳ ಲೈಫಲ್ಲಿ ಅದು ಕರೆಕ್ಟಾಗಿ ಆಗಿಲ್ಲ. ಅದಕ್ಕೆ ಬೇರೆ ಶಾಲೆಗೆ ಬಂದು ತೊಂದರೆ ಕೊಡ್ತೀರಾ, ಬೇರೆ ಶಾಲೆಗೆ. ಅಪ್ಪ ರಾಮ, ನಿನಗೆ ಮಕ್ಳು ಕಷ್ಟ ಗೊತ್ತಾ, ಅಥವಾ ಅವ್ರಿಗೆ ಪಾಠ ಹೇಳೋ ಎಷ್ಟು ಕಷ್ಟ ಗೊತ್ತಾ ನಿನಗೆ? ಅವ್ರಿಗೇನು ಸರ್, ಬಿಸಿ ಊಟ ಬರುತ್ತೆ, ಆಳು ಮೊಟ್ಟೆ ಆರಾಮಾಗಿದ್ದಾರೆ. ನಿದ್ದೆ ಮೀನ್ಸು ಮೊಟ್ಟೆ ಹಾಲು ಅಂತ ಕತೆ ಹೇಳ್ತೀಯ? ಕತೆ? ಏಯ್, ಮಕ್ಳ ಕಷ್ಟ ಏನು ಅಂತ ನಾನು ನಿನಗೆ ಅರ್ಥ ಮಾಡ್ತೀನಿ. ಈಗ ಸರಿ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟರೆ ನೀನು ಬಿಟ್ಬಿಡ್ತೀನಿ. ABCD ಎಷ್ಟು ಅಕ್ಷರ ಇದೆ? ABCD 4. 4. ಪರವಾಗಿಲ್ಲ, ನಾನು ಇವನ್ನ ಫಾರಂ ಕೋಳಿ ಅನ್ಕೊಂಡಿದ್ದೆ. ಇದು ಸಿಕ್ಕಾಪಟ್ಟೆ ಫೈರ್ ಇರೋ ಬೆಂಕಿ ಕೋಳಿ. ಎಲ್ಲಿಗೆ ಬಾ ಹೇಳ್ತೀನಿ. ಕೆಳಗ್ ಬಾ. ಯಾಕೆ? ಹೂ ಆರ್ ಯು? ಇವನ್ ಗರ್ಲ್ ಫ್ರೆಂಡ್ ನೀನು? ಚಿಚಿ ಇಲ್ಲಪ್ಪ. ನನಗೆ ಗೊತ್ತು ನೀನು ಇವಾಗ ಗರ್ಲ್ ಫ್ರೆಂಡ್ ಅಂತ, ಬಟ್ ನನಗೆ ಮಾತ್ರ ಬಾಯ್ ಫ್ರೆಂಡು. ನಾನು ಇವನ್ ಜೊತೆ ಯಾವ ಹುಡುಗಿನೂ ನೋಡಿಲ್ಲ. ನೀನು ಇವತ್ತು ಬಂದಿದ್ಯಾ, ಅದು ಅವನ ಕಾರಲ್ಲೇ. ನನ್ನ ಗರ್ಲ್ ಫ್ರೆಂಡೇ. ನಮ್ಮ ಮಧ್ಯ ಬಂದ್ರೆ ಹುಷಾರ್. ಏ ಚಿಲ್ಟಾರಿ, ಇಷ್ಟುದ್ದ ಇಲ್ಲ, ನನ್ಗೆ ಆವಾಜ್ ಹಾಕ್ತೀಯಾ? ಬಂದ್ರೆ ಏನ್ ಮಾಡ್ತೀಯಾ? ಓ, ಹಾಗಾದ್ರೆ ನಿಂಗೆ ಬರೋ ಐಡಿಯಾ ಇದೆ. ಹೇ ಚಿಚಿ, ಥೂ ಇಲ್ಲಪ್ಪ, ಅದು ಅವನನ್ನ. ಏನು ನಮ್ಮ ಹುಡುಗನ ಅವನು ಇವನು ಅಂತೀಯ? ಹುಷಾರ್. ನನ್ನ ಕಾಂಪಿಟೇಷನ್ಗೆ ಯಾರಾದರೂ ಬಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಒಳ್ಳೆಯವರು ಕಡಿಮೆ, ಅದಕ್ಕೆ ಇವಾಗ ಬುಕ್ ಮಾಡ್ಕೊಂಡಿದ್ದೀನಿ. ನಾನು ದೊಡ್ಡವೇ ಆದಮೇಲೆ ಇವನ್ನೇ ಮದುವೆ ಆಗೋದು. ಆಯ್ತು ಮೇಡಮ್, ಮದ್ವೆಗೆ ನನ್ನನ್ನು ಕರೀರಿ. ಗುಡ್ ಗರ್ಲ್. ಓಕೆ, ಬಾಯ್ ಬಾಯ್. ನಾನೇನೋ ಅನ್ಕೊಂಡಿದ್ದೆ, ಈ ಕಿರಾತಕನ್ನ ಪ್ರಾಣ ತಿನ್ನೋ ರಾಕ್ಷಸ ಅನ್ಕೊಂಡಿದ್ದೆ. ಆದ್ರೆ ಇವನು ಪ್ರಾಣ ಉಳ್ಸೋನು. ಮಕ್ಕಳನ್ನ ದೇವ್ರು ಅಂತಾರೆ ಅಂತ ಪುಟ್ ದೇವ್ರುಗಳೇ ಇವನ್ನ ಇಷ್ಟಪಡ್ತಾರೆ ಅಂದ್ರೆ ಇವನ್ ಒಳ್ಳೆಯವನೇ ಅನ್ಸತ್ತೆ. ಒಳ್ಳೆ ರಾಕ್ಷಸ. ಪಾಪ, ಇವನ್ ಒಳ್ಳೆಯವನೇ. ನಾನೇ ಇವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ನೋಡೋಕಷ್ಟೇ ಹೊರಟು, ಮನ್ಸು ಸ್ವೀಟು. ಚಿಕ್ಕ ವಯಸ್ಸಿನ ಟ್ರೋಮಾ. ಎಷ್ಟು ಕಷ್ಟಪಟ್ಟಿದ್ದಾನೋ ಅಮ್ಮನ್ನ ಕಳ್ಕೊಂಡು. ಆ ನೋವು ಬೇರೆ ಮಕ್ಳಿಗೆ ಬರಬಾರ್ದು ಅಂತ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನೆ.
ಆಶ್ರಮಕ್ಕೆ ಎನಿ ಟೈಮ್ ಏನೇ ಹೆಲ್ಪ್ ಬೇಕಂದ್ರು ನಂಗೊಂದು ಕಾಲ್ ಮಾಡಿ, ನಾನಿದ್ದೀನಿ, ಮರಿಬೇಡಿ. ಗುಲಾಬಿ ಹೂವಲ್ಲಿ ಮುಳ್ಳು ಇರುತ್ತೆ, ಮುದ್ದಾಗಿರೋ ಸೌಂದರ್ಯನೂ ಇರುತ್ತೆ. ಇವನಿಗೆ ಎಷ್ಟೇ ಕೋಪ ಇದ್ರೂ ಬೇರೆಯವ್ರ ಕಷ್ಟಕ್ಕೆ ಜೊತೆಯಾಗೋ ಒಳ್ಳೆ ಮನಸ್ಸಿದೆ. ಹಲೋ ಸರ್, ನೀವು ಬರೋದು ಲೇಟ್ ಆಯ್ತು ಅಂತ ಕ್ಲೈಂಟ್ ಇಷ್ಟೊತ್ತು ಕಾದು ಹೊರಟೋದ್ರು. ಈ ಪ್ರಾಜೆಕ್ಟ್ ಮಿಸ್ ಆಗಿದ್ರಿಂದ ಕೋಟಿ ಲಾಸ್ ಆಯ್ತು ಸರ್ ಕಂಪ್ನಿಗೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೆ. ಈ ಕೆಲಸದ ಮುಂದೆ ಕೋಟಿ ಏನೋ ಮ್ಯಾಟ್ರ್ ಆಗಲ್ಲ. ಇಟ್ಸ್ ಓಕೆ, ನೋ ಇಶ್ಯೂಸ್. ಮಕ್ಕಳು ಪ್ರೀತಿ ಮುಂದೆ ದುಡ್ಡೇ ಲೆಕ್ಕಕ್ಕಿಲ್ಲ ಅಂತಾನಲ್ಲ. ಸೂಪರ್ ಇವನು. ಛೆ, ನಾನೇ ಇವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ.